ಅವರು ಇವತ್ತು ಸತ್ಯ ಶುದ್ಧ ಕಾಯಕದಿಂದ ಮಾನಸೇನವರ ಮಾದರ ಚಂದ್ರನವರ ಅಮೋಘವಾದ ಭಕ್ತಿಯಿಂದ ಶಿವವನ್ನು ಒಲಿಸಿಕೊಂಡು ಜೋಳ ಅರಸನ ಮನಸ್ಸು ಗೆದ್ದವರು ವಿಶ್ವಗುರು ಬಸವಣ್ಣನವರು ಮಾದರ ಚೆನ್ನವರನ್ನು ಅಪ್ಪವಿಟ್ಟು ಕರೆದರು. ಬಸವಣ್ಣನಿಂದಲೂ ಅಪ್ಪವಿಸಿಕೊಂಡ ಶ್ರೇಷ್ಠ ವ್ಯಕ್ತಿ ಕರ್ನಾಟಕದವರು. ಬಸವಣ್ಣ ಶರಣರ ಆಚಾರ ವಿಚಾರಗಳಿಂದ ಪ್ರಭಾವಿತವಾಗಿ ಕಲ್ಯಾಣಕ್ಕೆ ಬಂದವರು. ಕಲ್ಯಾಣಕ್ಕೆ ತಮ್ಮ ಕುಲದ ನಾಯಕರ ಕರ್ಮಕಾರಿಕೆಯನ್ನು ಮುಂದುವರಿಸಿ ಶ್ರೇಷ್ಠರಾದರು. ಕಾಯಕ ಜೊತೆಗೆ ವಚನಗಳನ್ನು ಬರೆದು ಸಮಾಜಕ್ಕೆ ಸ್ಫೂರ್ತಿ ನೀಡಿದವರು. ಮಾದರ ಜನರು ಜಯಂತಿಸುವ ಸರ್ಕಾರದಿಂದ ಬರ್ತಕ್ಕಂಥ ತೊಂದರೆ ಬೆಳೆಗಳಲ್ಲಿ ಪ್ರತ್ಯೇಕವಾಗಿ ಆರ್ಥಿಕ ಸರ್ಕಾರ ಮೇಲೆ ಒತ್ತಡ ತಂದು ಬರ್ತದೆ ಬೆಳೆಗಳಲ್ಲಿ ಈ ಮಾದರ ಜನತೆ ಸರ್ಕಾರ ಯಾವುದು ಆಚರಣೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ಅವರು ನಿರ್ದೇಶಿಸತಕ್ಕಂಥ ಕೆಲಸ ಅದನ್ನು ಮಾಡ್ತೀವಿ ಅಂತಕ್ಕಂಥ ಮಾತನಾಡಿಸ್ತಾ ಇದ್ದಾರೆ. चलो कौन मारेगा भाषा सबके हाथ ऊपर। ಇಂದು ನಗರದಲ್ಲಿ 375ನೇ ಜಯಂತಿಯ ಮಾದರ ಚೆನ್ನಯ್ಯ ಜಯಂತಿ ಉತ್ಸವ ಅತಿ ವಿಜೃಂಭಣೆಯಿಂದ ಹಾಗೂ ಅತಿ ಸಂತೋಷ ಒಂದು ಉಗ್ರವಾದ ಸಂತೋಷದಿಂದ ಇವತ್ತು ಮಾದಿಗ ಸಮಾಜ ಗುಲ್ಬರ್ಗ ಜಿಲ್ಲೆದಂತೆ ಹಾಗೂ ನಗರದಂತೆ ಅತಿ ವಿಜೃಂಭಣೆಯಿಂದ ಕುಣಿತದಿಂದ ಡಿಜೆ ಸೌಂಡ್ ಇರ್ಬೋದು, ಡೊಳ್ಳ ಮತ್ತು ಹಲಗಿ ಮುಖಾಂತರ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಅತಿ ಸಂತೋಷ ತಂದಿದೆ. ಇದೇ ರೀತಿ ನಮ್ಮ ಸಮಾಜ ಮಾದಿಗ ಸಮಾಜ ಎಲ್ಲ ಒಕ್ಕಟ್ಟಿರ್ಬೇಕು. ಇದು ದಸರಾತ ಕಲಬುರ್ತಿಯಲ್ಲಿ ರಾಜು ಕಟ್ಟಿಮನಿ, ನಿಂಗರಾಜ್ ತಾರ್ಪೇಲ್, ಶ್ಯಾಮ್ ನಾಟಿಕರ್, ಪರಮೇಶ್ವರ್ ಖಾನಾಪುರ್ ಎಲ್ಲ ಮುಖಂಡರ ಮಧ್ಯದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮವನ್ನು ಸುಲಲಿತವಾಗಿ ನಡೀತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ರಂಗ ಮಂದಿರದಲ್ಲಿ ಬಹಿರಂಗ ಸಭೆಯನ್ನು ಉದ್ದೇಶಪೂರ್ವಕವಾಗಿ ಮಂತ್ರಿಗಳು ಉದ್ದೇಶವಾಗಿ ಮಂತ್ರಿ ಅವ್ರ ಶಾಸಕರು ಅವ್ರ ಉದ್ದೇಶ ಸಮಾಜಕ್ಕಾಗಿ ಏನು ಅಭಿವೃದ್ಧಿ ಮಾಡ್ಬೇಕಂತಕ್ಕಂಥ ಹೇಳ್ಕೊಡ್ತಕ್ಕಂಥ ಕೆಲಸ ಅತಿ ಶೀಘ್ರದಲ್ಲೇ ಈಗ ಚಾಲೂ ಆಗ್ತಾ ಇದೆ. ನಾಗರಾಜ್ ಗುಂಡ್ಮೂರ್ತಿ.
ಇವತ್ತಿನ ದಿನ ಕಾಯಕ ಯೋಗಿ ನಮ್ಮ ಮಾದಿಗ ಸಮಾಜದ ಮನೆ ದೇವರಾದಂತ ಶಿವಶರಣ ಮಾದರ ಚೆನ್ನಯ್ಯನವರ 975ನೇ ಜಯಂತಿ ಇವತ್ತು ಕಲಬುರಗಿ ನಗರದಲ್ಲಿ ಒಂದು ಬಹಳ ವಿಜೃಂಭಣೆಯಿಂದ ಇವತ್ತಿನ ದಿನ ಹಲಗಿ ಮತ್ತು ಡೊಳ್ಳು ಮತ್ತು ಇನ್ನಿತರ ಒಂದು ಕುಂಭಮೇಳದೊಂದಿಗೆ ಇವತ್ತು ಭವ್ಯ ಮೆರವಣಿಗೆ ಹೊರಟು ಇವತ್ತು ಕಲಬುರಗಿ ನಗರಕ್ಕೆ ಈ ಎಲ್ಲಾ ಕಲಬುರಗಿ ನಗರದ ಎಲ್ಲಾ ತಾಲೂಕದ ನಮ್ಮ ಸಮಾಜ ಹಿರಿಯ ಹೋರಾಟಗಾರರು, ಯುವ ಹೋರಾಟಗಾರರು ಮತ್ತು ಸಮಾಜ ಚಿಂತಕರು ಮತ್ತು ಈಗಾಗಲೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ ನಮ್ಮ ಮಾದಿಗ ಸಮಾಜದ ಅಭಿಮಾನಿಗಳಿಗೆ ಮತ್ತು ರಕ್ತ ಸಂಬಂಧಿಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸುವುದರ ಮುಖಾಂತರ ಇವತ್ತು ಮಾದರ ಚೆನ್ನಯ್ಯನವರು ನಮ್ಮ ಕುಲದೇವರಾದಂತ ನಮ್ಮ ಮಾದರ ಚೆನ್ನಯ್ಯನವರ ಒಂದು ಶಿವಶರಣ ಒಂದು ಶಿವನನ್ನೇ ಕೆಳಗಿಳಿಸಿ ಅಂಬಲಿ ಕುರಿತಂತ ಅಂಶದವರಾಗಿದ್ರು ಕೂಡ ಇವತ್ತು ಒಂದು ಒಗ್ಗಟ್ಟಿನಿಂದ ಒಂದು ಕಾರ್ಯಕ್ರಮ ಏನು ಆಯೋಜನೆ ಮಾಡಿದ್ದೀವಿ. ಆ ಕಾರ್ಯಕ್ರಮಕ್ಕೆ ಕಲಬುರಗಿ ಜಿಲ್ಲೆಯ ಎಲ್ಲಾ ಜನಾಂಗದ ಒಂದು ವ್ಯಕ್ತಿಗಳ ಬೆಂಬಲ ಮಾಡಿದವರೊಂದಿಗೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳನ್ನು ಹೇಳುವ ಮುಖಾಂತರ ಇನ್ನು ಕೆಲವೇ ಸಮಯದಲ್ಲಿ ರಂಗ ಮಂದಿರದಲ್ಲಿ ಭಾರೀ ಬಹಿರಂಗ ಸಭೆ ಆಯೋಜನೆ ಮಾಡಲಾಗಿದೆ. ಆ ಆಯೋಜನೆಯಲ್ಲಿ ನಮ್ಮ ಶಾಸಕರು ಮತ್ತು ಸಚಿವರು ಮತ್ತು ಸಮಾಜ ಚಿಂತಕರು ಮತ್ತು ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ನಮ್ಮ ಮಾದಿಗರ ಶಕ್ತಿ ಪ್ರದರ್ಶನ ಮಾಡುವುದರೊಂದಿಗೆ ಇವತ್ತು ಕಲಬುರಗಿ ಜಿಲ್ಲೆಯ ಎಲ್ಲಾ ಜನಾಂಗದವರು ಕೂಡ ನನ್ನ ಶಿವಶರಣ ಮಾದರ ಜಯಂತಿಯ ಪರವಾಗಿ ಎಲ್ಲರಿಗೂ ಒಂದು ಸಂತೋಷ ಸುವಾಸಗಳು ಹೇಳುವ ಮುಖಾಂತರ ಈ ಕಾರ್ಯಕ್ರಮ ಇನ್ನು ಕೆಲವು ಸ್ಥಳದಲ್ಲಿ ಪ್ರಾರಂಭ ಮಾಡಿ ಮುಂದೆ ಈ ನಮ್ಮ ಮಾದರ ಶಿವಶರಣ ಮಾದರ ಚೆನ್ನಯ್ಯರ ಒಂದು ಜೀವನ ಚರಿತ್ರೆಯ ಬಗ್ಗೆ ಮಾತನಾಡುತ್ತಾರೆ. ಆ ಮಾದರ ಚೆನ್ನಯ್ಯನವರು ನಮ್ಮ ಮಾದಿಗರಿಗೆ ಒಂದು ಶಕ್ತಿ ತುಂಬಿದಂತ ಶಕ್ತಿ ಆಗಿರುವಂತ ಇವತ್ತು ಮಾದರ ಚೆನ್ನಯ್ಯನವರ ಜಯಂತಿ ಕಲಬುರಗಿ ನಗರ ಬಹಳ ವಿಜೃಂಭಣೆ ಮಾಡಬೇಕಾಗಿ ಮತ್ತು ಕಲಬುರಗಿ ಜಿಲ್ಲೆಯ ಎಲ್ಲ ನಾಗರಿಕರಿಗೂ ಶುಭಕೋರುವುದರೊಂದಿಗೆ ಈ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣದಲ್ಲಿ ಪ್ರಾರಂಭ ಮಾಡಿ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡುತ್ತಾರೆ. ಎಲ್ಲರಿಗೆ ಅಭಿನಂದನೆ ಹೇಳುವುದರ ಮುಖಾಂತರ ನನ್ನ ಮಾತಿಗೆ ವಿಳಂಬ ನೀಡುತ್ತೇನೆ. ನಾನು ದಶರಥ್ ಕಲಬುರ್ಗಿ ಸಮಾಜ ಮುಖಂಡ. ದಿವಸ ನಮ್ಮ ಕುಲ ದೇವರಾದಂತ ಶಿವಶರಣ ಮಾದರ ಚೆನ್ನಯ್ಯನವರ 975ನೇ ಜಯಂತ್ಯೋತ್ಸವ ಅಂಗವಾಗಿ ಪ್ರತಿಯೊಂದು ಹಳ್ಳಿ ತಾಲೂಕು ಜಿಲ್ಲಾದಿಂದ ಏನು ಆಚರಣೆ ಮಾಡಕತ್ತೀವಿ ಅದಕ್ಕೆಲ್ಲರೂ ಒಗ್ಗಟ್ಟಿನಿಂದ ಮಾಡಕತ್ತೀವಿ. ಹಿರಿಯರಾಗು ನಾಗರಿಕರು ಮಹಿಳೆಯರು ಎಲ್ಲರೂ ಸೇರಿ ಇವತ್ತಿನ ದಿವಸ ತಿಮ್ಮಾಪುರ ಸರ್ಕಾರದಿಂದ ಏನು ರಂಗ ಮಂದಿರೊಳಗೂ ಭವ್ಯ ಮೆರವಣಿಗೆ ಮುಖಾಂತರ ಆಚರಣೆ ಮಾಡತ್ತೆ ಅಂತ ಹೇಳಕ್ ಇಷ್ಟಪಡ್ತೀವಿ. ಯಾಕಂದ್ರೆ ಬಂದಂತ ಎಲ್ಲರಿಗೂ ಶಿವಶರಣ ಮಾದರ ಚೆನ್ನಯ್ಯ 975ನೇ ಹಾರ್ದಿಕ ಶುಭಾಶಯಗಳು ಕೊಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ರಾಮಾವಿ ಪೂಜಾರಿ, ಜಿಲ್ಲಾ ಜಯಂತ್ಯೋತ್ಸವ ಪ್ರಚಾರ ಸಮಿತಿ ಅಧ್ಯಕ್ಷರು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೆ ಅಭಿನಂದನೆ ಹೇಳುವ ಮುಖಾಂತರ ಈಗ ನಮ್ಮ ಸಮಾಜದ ಯುವ ನಾಯಕರಾದಂತ ರವಿ ಬೆಳಗಿಲಿ ಅವರು ಸ್ವಾಗತ ಭಾಷಣ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ.
ಪೂಜಾ ಶ್ರೀ ಶ್ರೀಶೈಲಮಠ ಡಾಕ್ಟರ್ ಸಾರಂಗರ ದೇಸಿ ಕೇಂದ್ರ ಶ್ರೀಶೈಲಂ ಸುಲ್ಪಲ್ ದಶರಥ್ ಸರ್ ಅಲ್ಲಿ ಯಾರೋ ಸೆಲ್ಫಿಗ ಗ್ರಂಥಪಾಲಕರಾಗಿರ್ತಕ್ಕಂಥ ಡಾಕ್ಟರ್ ಎಂ.ಟಿ. ಕಟ್ಟಿಮನಿ ಸರ್ ಅವರು ಈ ವೇದಿಕೆಗೆ ಆಹ್ವಾನಿಸಬೇಕೆಂಬುದಾಗಿ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಡಾಕ್ಟರ್ ಎಂ.ಟಿ. ಕಟ್ಟಿಮನಿ ಸರ್ ಅವರು ದಯಮಾಡಿ ವೇದಿಕೆಯ ಮೇಲೆ ಆಸೀನರಾಗಬೇಕೆಂಬುದಾಗಿ ಅವರಿಗೆ ನಾನು ಕೇಳ್ಕೊಳ್ತೇವೆ. ಜೋರಾಗಿ ಚಪ್ಪಾಳೆ ತಟ್ಟುವ ಮುಖಾಂತರ ಆಮೇಲೆ ನಾವು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅಭಿಷೇಕ್ ಗೌಡ್ರೆ ಮಾರುತಿ ಗೊಳಕಲ್ ಶಾಪೂರ್ ನಾಟಕದವರು ವೇದಿಕೆಗೆ ಆಹ್ವಾನಿಸಬೇಕೆಂಬುದಾಗಿ ಕೇಳಿಕೊಳ್ತಾರೆ. ಜಿಲ್ಲಾ ಮಾದಿಗ ಸಂಘಟನಾ ಒಕ್ಕೂಟದ ವತಿಯಿಂದ ಅದರ ಅಡಿಯಲ್ಲಿ ಶಿವಶರಣ ಮಾದಾರಾಚಾರ್ಯರವರ 975ನೇ ಜಯಂತ್ಯುತ್ಸವ ಅಂಗವಾಗಿ ಇಂದಿನ ಕಾರ್ಯಕ್ರಮ ಅಧ್ಯಕ್ಷರಾದಂತಹ ನಮ್ಮ ಹಿರಿಯ ಅಣ್ಣದಂತ ಲಿಂಗರಾಜ ಸಾರ್ವಜನಿಕರೇ ಮತ್ತು ನಮ್ಮ ಟಿವಿಎಸ್ ಆದಿವಾಸಿ ಸಮಿತಿ ಪರವಾಗಿ ಅವರು ನಮ್ಮ ಜಗದ್ಗುರುಗಳಾದಂಥ ಸಾರಂಗರ ದೇಶಿ ಕೇಂದ್ರಗಳಾದಂಥ ಸುಬ್ರಹ್ಮಣ್ಯ ಸ್ವಾಮಿಗಳಿಗೆ ಪಂಡಿತರಾಗಿ ಅವರಿಗೆ ನಾನು ತುಂಬಾ ಸ್ವಾಗತ ಕೊಡ್ತೇನೆ. ಅದೇ ರೀತಿ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾದಂಥ ತಿಪ್ಪಣ್ಣಪ್ಪ ಕಂಪನವರು ವಿಧಾನ ಸದಸ್ಯರು ಅವರು ಬಂದಿದ್ದಾರೆ. ಅವರಿಗೆ ಸುಧಾರಿಸುತ್ತೇನೆ. ಎಲ್ಲ ವೇದಿಕೆ ಬಂದಂತ ಎಲ್ಲ ನನ್ನ ಗಣ್ಯಮಾನ್ಯ ವ್ಯಕ್ತಿಗಳು ಮತ್ತು ಅಕ್ಕಂದರಿಗೆ ಮತ್ತು ನಮ್ಮ ಸಮಾಜದ ಎಲ್ಲ ಮುಖಂಡರಿಗೆ 2004ರಲ್ಲಿ ಒಂದು ಶರಣ ಬಸವೇಶ್ವರರ ಪ್ರವಚನದಲ್ಲಿ ಶ್ರೀ ಮಾದಾಚಾರ್ಯ ಬಗ್ಗೆ ಒಂದು ವಚನ ಕೇಳಿದಾಗ ಆ ಮಾದಾಚಾರ್ಯ ಒಬ್ಬ ಶ್ರೇಷ್ಠ ಸಂತ ಮತ್ತು ಶಿವನ ಮಾದಿಗರ ಒಂದು ಕುಲದೇವರಂತ ಅವರು ಬಗ್ಗೆ ನಾನು ಅಂದಿನದು 2005ರಲ್ಲಿ ನಾನು ಈ ನಮ್ಮ ಮುಖಂಡರಾದಂಥ ನಮ್ಮ ಜಯರಾಜ್ ಕಿಣಿಕರ ಮತ್ತು ಎಂ ಜೆ ಶ್ರೀಶೈಲ ಅವರು ಕೂಡಿಕೊಂಡು ನಾವು ಗುಲ್ಬರ್ಗ ಜಿಲ್ಲೆಯಂತ ನಾವು ಶ್ರೀಶರಣ ಮಹಾರಾಜರ ಜ್ಯೋತಿಯಾತ್ರ ಮಾಡೋದ್ರ ಮುಖಾಂತರ ನಮ್ಮ ಮಾದಿ ಸಮಾಜದಲ್ಲಿ ಒಂದು ಜ್ಞಾನವನ್ನು ಬೆಳೆಸಲು ನಾವು ಬಹಳ ಪ್ರಯತ್ನಪಟ್ಟಿದ್ದೇವೆ. ಅದೇ ರೀತಿ ನಮ್ಮ ಯುವ ಮಠದಲ್ಲಿ ಮತ್ತು 7 ಸಲ ನಾವು ಜ್ಯೋತಿಯಾತ್ರ ಮಾಡೋದಲ್ಲದೆ ಮತ್ತು 2012ರಲ್ಲಿ ಗುಲ್ಬರ್ಗದಲ್ಲಿ ಮಾನವ ಪಾಲ್ಗೆ ಎದುರುಗಡೆ ನಾವು ಬಹಿರಂಗ ಸಭೆಯನ್ನು ಮಾಡಿದೆವು ಆಲೋಚನೆಯನ್ನು. ತದನಂತರ ನಮ್ಮ ಈ ಯುವ ಮುಖಂಡರಂತ ಲಿಂಗರಾಜ ಅವರು 2 ಸಲ ಅವರು 2019 ಮತ್ತು 2020ರಲ್ಲಿ ಶಿವಶರಣ ಮಹಾರಾಜರನ್ನು ಹಾಕಿಕೊಂಡಿದ್ದರು. ಅದೆಲ್ಲ ಮಾಡಿದಂದ್ರೆ ನಮ್ಮ ಮಾದಿ ಸಮಾಜಕ್ಕೆ ನಾವು ಏನಪ್ಪ ಅಂದ್ರೆ ನಮ್ಮ ಗುರುದೇವರಂತ ಶಿವಶರಣ ಮಹಾರಾಜರವರು ಇನ್ನೂ ನಾವು ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನ ಪ್ರಸಾರ ಮಾಡಬೇಕು. ಎಲ್ಲರೂ ಯುವಕರು ಮತ್ತು ಹಿರಿಯರು ಹೆಚ್ಚರು ಕಂಕಣಬದ್ಧರಾಗಿ ಈ ಜಯಂತಿಯನ್ನು ಅದ್ದೂರಿ ಮಾಡಿ ನಮ್ಮ ಸಮಾಜಕ್ಕೆ ಒಂದು ದಾರಿದೀಪವಾಗಬೇಕು ಮತ್ತು ಈ ಸಮಾಜಕ್ಕೆ ನಮಗೆ ನಮ್ಮ ದಿವ್ಯ ಸಂಘಟಿಸುವಂತ ನಮ್ಮ ಸಾರಂಗರು ಸಾಬರು ಇವತ್ತಿನ ದಿವಸ ಶ್ರೀ ಪೂಜ್ಯರ ಮಾದಿಗರ ಚೆನ್ನಯ್ಯ ಸ್ವಾಮಿಯವರ 975ನೇ ಜಯಂತ್ಯೋತ್ಸವ ಅಂಗವಾಗಿ ಇವತ್ತು ಶಾಸಕರು ಅಲ್ಲಂಪ್ರಭು ಪಾಟೀಲ್ ಅವರು ಬರಬೇಕಾಗಿತ್ತು. ಅವರು ಅನೇಕ ಕಾರಣಗಳಿಂದ ಬೆಂಗಳೂರಿಗೆ ಹೋಗಿದ್ದಾರೆ. ನಾನು ಅವ್ರ ಮಗನಾಗಿ ಅಭಿಷೇಕ್ ಪಾಟೀಲ್ ಬಂದಿದ್ದೀನಿ. ಇವತ್ತಿನ ಬಹಳ ಅದ್ದೂರಿಯಾಗಿ ಒಂದು ಮೆರವಣಿಗೆ ಮೂಲಕ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ನಡೆಸಲಾಗಿದೆ. ನಮ್ಮ ಲಿಂಗರಾಜ್ ತಾರ್ಫಿಲ್ ನೇತೃತ್ವದಲ್ಲಿ ಶ್ಯಾಮ್ ನಾಟೇಕರಣ್ಣವರು ಅನೇಕರು ಎಲ್ಲರೂ ಹಿರಿಯರು ಭಾಗಿಸಿದರು. ಹಾಗೆ ಈಗಾಗಲೇ ನಮ್ಮ ಸುಲ್ಪಮಠ ಸ್ವಾಮಿಗಳು ಮಾತಾಡಿದ್ರು. ಹಾಗೆ ತಿಪ್ಪಣ್ಣಪ್ಪ ನಮ್ಮ ಹಿರಿಯರು ಕಾಕನವರಾದ ತಿಪ್ಪಣ್ಣಪ್ಪ ಕಮಪ್ಪ ಸಾಹೇಬರು ಮಾತಾಡಿದರು. ಈಗಾಗಲೇ ಹೇಗೆ ನಮ್ಮದು ಪೂಜೆ ನಿಜ ಮಾದಿಗರ ಚೆನ್ನಯ್ಯ ಸ್ವಾಮಿಯವರ ಒಂದು ಪ್ರತಿಷ್ಠಾಪನೆ ಮಾಡಬೇಕಂತ ಅವರು ಬೇಡಿಕೆ ಇದೆ. ಅದು ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ಮಾಡಿಕೊಡ್ತೇವೆ ಅಂತ ಹೇಳಿ, ಹಾಗೆ ಅವ್ರದ್ದು ಸಮುದಾಯ ಭವನ ಮಾದಿಗರ ಸಮಾಜದ ಸಮುದಾಯ ಭವನ ಒಂದು ಅದಕ್ಕೆ ನಿಂತಿದೆ. ಒಂದು 10 ಕೋಟಿ ಈಗಾಗಲೇ ಸ್ಯಾಂಕ್ಷನ್ ಆಗಿದೆ. ಇನ್ನೊಂದು 4 ಕೋಟಿ ಬೇಕಂತ ಅವರು ಇದು ಮಾಡಿದ್ದಾರೆ. KKRDBಯಿಂದ ನಾವು ಹಾಗೂ ನಮ್ಮ ಮಂತ್ರಿಗಳಾದ ಪ್ರಿಯಾಂಕ್ ಸಾಹೇಬರ ಕಡೆಯಿಂದ ಅನುದಾನ ಕಡೆಯಿಂದ ನಾವು ಮಾಡಿಸ್ಕೊಡ್ತೇವೆ ಅಂತ ಹೇಳಿ ಅವ್ರಿಗೆ ಇವತ್ತಿನ ದಿವಸ ಹೇಳುತ್ತಾ, ಹಾಗೆ ಈ ಜಯಂತಿಗೋಸ್ಕರ ಬಂದಿದೆ ಎಲ್ಲ ಜನರಿಗೆ ಒಂದು ಸ್ವಾಗತ ಕೋರುತ್ತಾ ನನಗೆ ಮಾತಾಡಲು ಕೊಟ್ಟಿದ್ದ ಒಂದು ಅವಕಾಶ ಕೊಟ್ಟಿದ್ದು ಧನ್ಯವಾದ ಕೊಡ್ತೇನೆ. ಥ್ಯಾಂಕ್ಸ್. ಸ್ವಾಮೀಜಿ ಹಾಗೂ ವೇದಿಕೆ ಮೇಲೆ ಗಣಮಾನ್ಯರಿಂದ ಈ ಒಂದು ಪುಸ್ತಕವನ್ನ ಲೋಕಾರ್ಪಣೆಯನ್ನು ಮಾಡುತ್ತಾ ಎಲ್ಲರೂ ಸಮಾಜದ ಯಶಸ್ವಿಗೊಳಿಸೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ
ಇಂದು ನಮ್ಮ ಸಮಾಜದ ಕುಲದೇವರಾಗಿರ್ತಕ್ಕಂಥ ಶ್ರೀ ಶಿವಶರಣ ಮಾದಾರ ಚೆನ್ನಯ್ಯನವರ 975ನೆಯ ಜಯಂತ್ಯೋತ್ಸವವನ್ನು ಅತಿ ವಿಜೃಂಭಣೆಯಿಂದ ನಾವೆಲ್ಲರೂ ಕೂಡ ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ತಾಲೂಕದಿಂದ, ನಗರದಿಂದ, ಹಳ್ಳಿಯಿಂದ ಎಲ್ಲರೂ ಕೂಡಿಕೊಂಡು ಬಂದು ಇವತ್ತು ದೊಡ್ಡ ಪ್ರಮಾಣದ ಒಂದು ಈ ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ. ಇದಕ್ಕೆ ಜೊತೆಗೆ ನನಗೆ ಭಾಳ ಒಂದು ಸಂತೋಷದ ವಿಷಯ ಏನಂತೇಳಂತಂದರೆ, ಇವತ್ತು ನನ್ನೆಲ್ಲ ಸಮಾಜದ ಕುಲಬಾಂಧವರಲ್ಲಿ ನಾನು ಒಂದು ಮನವಿಯನ್ನು ಮಾಡಿಕೊಂಡಿದ್ದೆ. ಈ ಒಂದು ನಮ್ಮ ಸ್ವಾಭಿಮಾನಿ ನಮ್ಮ ಕುಲದೇವರಾಗಿರ್ತಕ್ಕಂಥ ಶಿವಶರಣ ಮಾದಾರ ಚೆನ್ನಯ್ಯನವರು ಸ್ವಾಭಿಮಾನದಿಂದ ಬದುಕಿರ್ತಕ್ಕಂಥ ಒಬ್ಬ ಮಹಾನ್ ಶಿವಭಕ್ತ. ಅಂಥವರ ಜಯಂತಿಯನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಚಂದಾಪಟ್ಟಿಯನ್ನು ಕೇಳದೆ ಈ ಜಯಂತಿಯನ್ನು ಆಚರಣೆ ಮಾಡೋಣ ಅಂತಕ್ಕಂಥ ಮನವಿಯನ್ನು ಮಾಡಿ ಅವರಲ್ಲಿ ಸಹಕಾರ ಕೇಳಿದೆ. ಅದಕ್ಕೆ ನನ್ನ ಸಮಾಜದವರು ಪ್ರತಿಯೊಬ್ಬರೂ ಕೂಡ ಸರ್ಕಾರಿ ನೌಕರರಾಗಿರ್ಬೋದು, ಗುತ್ತಿಗೆದಾರರಾಗಿರ್ಬೋದು, ಕೂಲಿ ನಾಲಿ ಮಾಡ್ತಕ್ಕಂಥ ಕೆಲಸಗಾರರಾಗಿರ್ಬೋದು, ಆಟೋ ರಿಕ್ಷಾ ಹೊಡಿತಕ್ಕಂಥವ್ರಾಗಿರ್ಬೋದು, ಎಲ್ಲನೂ ಕೂಡ ಒಬ್ಬ ಗಾರ್ಡ್ ಕೆಲಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿನೂ ಕೂಡ ಇವತ್ತು ನನ್ನ ಕುಲದೇವರಾಗಿರ್ತಕ್ಕಂಥ ಶಿವಶರಣ ಮಾದಾರ ಚೆನ್ನಯ್ಯನವರ ಜಯಂತಿಗೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡೋ ಮುಖಾಂತರ, ಅಣ್ಣಾಜಿ ನೀವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಸ್ವಾಭಿಮಾನದ ಕುಲದೇವರಾಗಿರ್ತಕ್ಕಂಥ ಶಿವಶರಣ ಮಾದಾರ ಚೆನ್ನಯ್ಯನ ಜಯಂತಿಯನ್ನು ಯಾವುದೇ ಕಾರಣಕ್ಕೂ ಚಂದಾಪಟ್ಟಿ ಕೇಳದೆ ಸ್ವತಃ ಸ್ವಾಭಿಮಾನದಿಂದ ನಮ್ಮೆಲ್ಲರೂ ಕೂಡ ಸಮಾಜದವ್ರು ಎಲ್ಲರೂ ಕೂಡ್ಕೊಂಡು, ಕೂಲಿ ನಾಲಿ ಎಲ್ಲರೂ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ್ಕೊಂಡು ಈ ಜಯಂತಿಯನ್ನು ಆಚರಣೆ ಮಾಡೋಣ, ಇದಕ್ಕೆ ನಮ್ಮ ಬೆಂಬಲ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅದಕ್ಕೆ ನನಗೆ ಭಾಳ ತುಂಬ ಸಂತೋಷ ಆಗಿದೆ. ಯಾಕಂತಂದ್ರೆ ಈ ನನ್ನ ಸಮಾಜದಲ್ಲಿರ್ತಕ್ಕಂಥ ಸ್ವಾಭಿಮಾನ ನಾನು ಎಂದಿಗೂ ಕೂಡ ಮರೆಯುವಂತಿಲ್ಲ. ಅದಕ್ಕೆ ಅದರ ಜೊತೆಗೆ ಒಂದು ನಿರ್ಣಯ ಮಾಡಿದ್ದೀವಿ. ಈ ಕಲಬುರಗಿ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ ಕಲಬುರಗಿ ಜಿಲ್ಲೆಯ ಮಾದಿಗ ಸಂಘಟನೆಗಳ ಒಕ್ಕೂಟ ಅಂತಕ್ಕಂಥದ್ದನ್ನ ಒಂದು ರಿಜಿಸ್ಟ್ರೇಷನ್ ಮಾಡಿದ್ದೀವಿ. ಈಗ ಆ ಒಕ್ಕೂಟದ ವತಿಯಿಂದ ಕಲಬುರಗಿಯಲ್ಲಿ ನಮ್ಮ ಸಮಾಜದ ಬಂಧುಗಳು ವಿದ್ಯಾರ್ಥಿಗಳಾಗಿದ್ದಾರೆ, ಬಹಳಷ್ಟು ಅನಾನುಕೂಲ ಇಲ್ಲ, ಅವರೆಲ್ಲರೂ ಕೂಡ ಸಮಾಜದ ವತಿಯಿಂದ ಅವರಿಗೆ ಒಂದು ವೇದಿಕೆಯನ್ನು ನಿರೂಪಿಸಬೇಕು, ಅವರು ವಿದ್ಯಾಭ್ಯಾಸದಲ್ಲಿ ಅವ್ರಿಗೆ ಸಹಕಾರ ನೀಡಬೇಕು ಅಂತಕ್ಕಂಥದ್ರಿಂದ ಈ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡಿದ್ದೀವಿ. ಬರುವಂತ ದಿನಗಳಲ್ಲಿ ಈ ಒಂದು ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ನನ್ನ ಸಮಾಜದ ವಿಚಾರವಂತ ವಿದ್ಯಾವಂತರು ಎಲ್ಲರಲ್ಲೂ ಕೂಡ ಮನವಿ ಮಾಡಿಕೊಂಡಿದ್ದೀನಿ. ಎಲ್ಲರೂ ಕೂಡ್ಕೊಂಡು ಈ ಸಮಾಜದಲ್ಲಿ ಆಗ್ತಕ್ಕಂಥ ಏನೇ ವಿಷಯಗಳಿರ್ಬೋದು, ಸಮಾಜಕ್ಕೆ ಏನಾದರೂ ಕೂಡ ಕೊಡುಗೆ ಕೊಡ್ತಕ್ಕಂಥ ವಿದ್ಯಾರ್ಥಿಗಳನ್ನ ಓದಿಸ್ತಕ್ಕಂಥದ್ದು, ಅವರಿಗೆ ಪ್ರೋತ್ಸಾಹ ಮಾಡ್ತಕ್ಕಂಥದ್ದು ಎಲ್ಲರೂ ಕೂಡ್ಕೊಂಡು ಮಾಡೋಣ ಅಂತಕ್ಕಂಥ ಮನವಿಯನ್ನು ಮಾಡಿದ್ದೀನಿ. ಅದಕ್ಕೆಲ್ಲರೂ ಕೂಡ ಸಹಕಾರದಿಂದ ಒಪ್ಪಿದ್ದಾರೆ. ಬರುವಂತ ದಿನಗಳಲ್ಲಿ ನಾವು ದೊಡ್ಡ ಪ್ರಮಾಣದಲ್ಲಿ ಒಂದು ಆಂದೋಲನವನ್ನು ಮಾಡ್ತಾ ಇದ್ದೀವಿ. ಏನು ಆಂದೋಲನ ಅಂತಂದ್ರೆ, ಯಾರ್ಯಾರು ನಮ್ಮ ಸರ್ಕಾರಿ ನೌಕರಿದ್ದಾರೆ, ಯಾರ್ಯಾರು ಅನುಕೂಲಸ್ಥರಿದ್ದಾರೆ, ಅವರೆಲ್ಲರೂ ಕೂಡ ಪ್ರತಿ ತಿಂಗಳಿಗೊಮ್ಮೆ ನಮ್ಮ ಸಮಾಜಕ್ಕೆ 100 ರೂಪಾಯಿ ಕೊಡುಗೆಗಳನ್ನ ಕೊಡಬೇಕು. ಈ ಕಲಬುರಗಿ ಜಿಲ್ಲೆಯಲ್ಲಿ ಕನಿಷ್ಠ 2 ಲಕ್ಷಕ್ಕೂ ಮೇಲ್ಪಟ್ಟ ನಾವು ಖಾಲಿ ಮತದಾರರಿದ್ದೀವಿ. ಆ ಒಂದು ಉದ್ದೇಶದಿಂದ ಈ ಒಂದು ದೊಡ್ಡ ಪ್ರಮಾಣದ ಸಂಘಟನೆಯನ್ನು ಕಟ್ಟೋಣ ಅಂತಕ್ಕಂಥದಕ್ಕೆಲ್ಲರೂ ಸಹಕಾರ ಕೊಡ್ತಿದ್ದಾರೆ. ಅದಕ್ಕೆ ನಾನೆಲ್ಲರೂ ಕೂಡ ಆಭಾರಿಯಾಗಿದ್ದೇನೆ, ಅವರ ಗೌರವಿಸ್ತೀನಿ. ಅದಕ್ಕೆ ಈ ಜಯಂತ್ಯೋತ್ಸವ ಸಮಿತಿ ಕೇವಲ ಯಾರು ಕೂಡ ಇತ್ತೀಚಿನ ದಿನಗಳಲ್ಲಿ ಜಯಂತಿಯನ್ನ ದೊಡ್ಡ ಪ್ರಮಾಣದಲ್ಲಿ ಇರ್ತಕ್ಕಂಥ ಯುವಕರು ಗುಂಪಿರ್ತಕ್ಕಂಥದ್ದು, ದುಡ್ಡು ಇರ್ತಕ್ಕಂಥವ್ರಿಗೆ ಜಯಂತಿಯ ಅಧ್ಯಕ್ಷನ ಮಾಡ್ತಕ್ಕಂಥದ್ದು ನಾವು ಸರಿಸಾಮಾನ್ಯ ನೋಡಿದ್ವಿ. ಆದ್ರೆ ನಮ್ಮ ಹಿರಿಯನಾಗಿರ್ತಕ್ಕಂಥ ರುಕ್ಕಪ್ಪ ಕಾಂಬ್ಳೆ ಸುಮಾರು 25 ವರ್ಷಗಳ ಹಿಂದಲೂ ಕೂಡ ಕಾಲಿನಲ್ಲಿ ಚಪ್ಪಲಿ ಇಲ್ಲದೆ ನಮ್ಮ ಶಿವಶರಣ ಮಾದಾರ ಚೆನ್ನಯ್ಯನವರ ಬಗ್ಗೆ ಪ್ರಚಾರ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಕಿಶದಲ್ಲಿ ಅವರಿಗೆ ಒಂದೊಂದು ಸರ್ತಿ 500 ರೂಪಾಯಿ ಕೂಡ ಸಹ ಇರಲ್ಲ ಅಂತಂತ ಒಬ್ಬ ವ್ಯಕ್ತಿಗೆ ಇವತ್ತು ನಾವೆಲ್ಲರೂ ಕೂಡಿಕೊಂಡು ಈ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿದೀವಿ. ಬರುವಂತ ದಿನಗಳಲ್ಲಿ ಸ್ವಾಭಿಮಾನದಿಂದ ಇರತಕ್ಕಂಥ ಪ್ರತಿಯೊಬ್ಬರನ್ನ ಒಗ್ಗಟ್ಟಾಗಿ ಮಾಡಿಕೊಳ್ಳುವ ಮುಖಾಂತರ ನಮ್ಮ ಸಮಾಜದ ಏಳಿಗೆಗಾಗಿ ನಾವೆಲ್ಲರೂ ಕೂಡ ಬದುಕ್ತೀವಿ, ಬಾಳೋಣ ಅಂತಕ್ಕಂಥದ್ದನ್ನ ಹೇಳ್ತೀನಿ. ಅದರ ಜೊತೆಗೆ ನಾವು ಮಾದಿಗ ಸಮಾಜದವರು ನನ್ನ ಸಮಾಜವನ್ನ ನಾವು ಪ್ರೀತಿಸ್ತೀವಿ. ಇನ್ನೊಂದು ಸಮಾಜವನ್ನ ಯಾವುದೇ ಸಮಾಜ ಇದ್ರೂ ಆ ಸಮಾಜವನ್ನ ಗೌರವಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಇವತ್ತು ನಾವು ಲಿಂಗಾಯತ ಸಮಾಜವನ್ನ ನಾವು ಹೆಚ್ಚಿಗೆ ಯಾಕೆ ಪ್ರೀತಿಸ್ತೀವಪ್ಪ ಅಂತ ಹೇಳಿದ್ರ, ನಮ್ಮ ಇಡೀ ಈ ಒಂದು ಸಮಾಜದಲ್ಲಿ ಜಾತಿ ಭೇದ ಹೋಗಲಿ ಅಂತಕ್ಕಂಥ ಉದ್ದೇಶದಿಂದ ಜಗಜ್ಯೋತಿ ಬಸವಣ್ಣ, ಇಡೀ ಜಗತ್ತೇ ಅವರಿಗೆ ಜಗಜ್ಯೋತಿ ಬಸವಣ್ಣ ಅಂದಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ. ನಾನು ಯಾರ ಮಗಪ್ಪ ಅಂತ ಹೇಳಿದ್ರ, ನಾನು ಶಿವಶರಣ ಮಾದಿಗ, ಶಿವಶರಣ ಮಾದಾರ ಚೆನ್ನಯ್ಯನ ಮಗ ಅಂತೇಳಿ ಹೇಳುವ ಮುಖಾಂತರ ಈ ಸಮಾಜದಲ್ಲಿ ಜಾತಿ ಭೇದ ಹೋಗಲಾಡಿಸಲು ಒಂದು ಹೆಜ್ಜೆ ಮುಂದಿಟ್ಟಿರ್ತಕ್ಕಂಥ ಒಬ್ಬ
ಏನು ಬಸವಣ್ಣ ಅದರ ಅವರ ಹಾದಿಯಲ್ಲಿ ನಾವು ಎಲ್ಲರೂ ಕೂಡ ಬುದ್ಧ ಬಸವ ಅಂಬೇಡ್ಕರ್ ಅವರ ಹಾದಿಯಲ್ಲಿ ನಡೆಯುವ ಮುಖಾಂತರ ಏನು ಮಹಾಪುರುಷರೇನು ಕನಸು ಕಂಡಿದ್ರು ಆ ಕನಸಿನ ನಡಿಗೆ ನಾವೆಲ್ಲರೂ ಕೂಡ ಮಾದಿಗ ಸಮಾಜದವರು ಹೋಗ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟ. ನಿದ್ರಾಸ್ ತಾರ್ಫಲ್ ಮುಖಾಂತರ ಅವರಿಗೆ ಸ್ವಾಗತವನ್ನ ಮಾಡೋಣ. ಬಹಳ ಯಶಸ್ವಿ ಆಗಲಿಕ್ಕೆ ಸಮಾಜದ ಎಲ್ಲ ಯುವಕರು ಎಲ್ಲ ಬಂಧು ಬಾಂಧವರು ಕಾರಣೀಕರ್ತರಾಗಿದ್ದೀರಿ. ಮತ್ತೊಂದೇ ಸನ್ಮಾನವನ್ನು ಮಾಡಿರ್ತಕ್ಕಂಥ ಸಮಾಜದ ಎಲ್ಲ ಗಣ್ಯಮಾನವರಿಗೆ ತುಂಬ ಹೃದಯದ ಧನ್ಯವಾದವನ್ನ ಹೇಳ್ತಾ ಮುಂದಿನ ಸನ್ಮಾನದಲ್ಲಿ ನಾವು ವೇದಿಕೆಗೆ ನಮಸ್ಕಾರಗಳು. ಶ್ರೀ ಶಿವಶರಣ ಮಾದರ್ ಚೆನ್ನಯ್ಯನವರ 975ನೇ ಜಯಂತ್ಯೋತ್ಸವ ಅಂಗವಾಗಿ ವಿವಿಧ ಕ್ಷೇತ್ರದ ಸಾಧಕರನ್ನು ಗುರುತಿಸಿ ಈ ಜಯಂತ್ಯೋತ್ಸವ ಅಂಗವಾಗಿ ಸನ್ಮಾನಿಸಿದ ಎಲ್ಲ ಸನ್ಮಾನ ಸಮಿತಿಯವರಿಗೆ ನನ್ನ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ಸಮಾಜದ ವಿವಿಧ ಸ್ಥಾನದಲ್ಲಿ ಬರುವ ಸಾಧಕರಿಗೆ ಗುರುತಿಸುವ ಮೂಲಕ ಅದೇ ಸಮಾಜದ ಒಂದು ಸಾಧಕ ಪಟ್ಟಿಯಲ್ಲಿ ಬರುವಂತಹ ನಾನು ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ PhD ಪಡೆದಿರುವ ಪ್ರಯುಕ್ತ ಈ ಸನ್ಮಾನವನ್ನು ನನಗೆ ಮಾಡಲಾಗಿದೆ. ಅದಕ್ಕಾಗಿ ನಾನು ಆ ಸಮಿತಿಯವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅವರಿಗೆ ವಿಶೇಷ ಗೌರವ ನಮ್ಮ ಸಮಾಜ ವತಿಯಿಂದ ಈ ಸಂದರ್ಭದಲ್ಲಿ ಕೊನೆಯದಾಗಿ ಇಂದು ಶಿವಚರಣ ಮಾದಿಗ ಚೆನ್ನಯ್ಯ ಅವರ 975ನೇ ಜಯಂತ್ಯೋತ್ಸವ ಇಲ್ಲಿ ಗುಲ್ಬರ್ಗದಲ್ಲಿ ಬಹಳ ಅದ್ದೂರಿಯಾಗಿ ಈ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮ ನಡೆದಿದೆ. ಸುಮಾರು ಬೆಳಗ್ಗೆ 8 ಗಂಟೆಯಿಂದ ಇವಾಗ ನೋಡ್ಬೋದು ಸುಮಾರು 8-8:30 ಆಗ್ತಾ ಇದೆ. ಆದರೂ ಕೂಡ ನಮ್ಮ ಜನ, ನಮ್ಮ ಸಮಾಜ, ನಮ್ಮ ಯುವಕರು, ನಮ್ಮ ಎಲ್ಲ ಹಿರಿಯರು ಯಾರು ಕೂಡ ಈ ಒಂದು ವೇದಿಕೆ ಬಿಟ್ಕೋದಿಲ್ಲ. ಇಲ್ಲೂ ಇಷ್ಟೊತ್ತು ಆದರೂ ಕೂಡ ಸಮಾಜದ ಒಂದು ಅಭಿಮಾನ, ಜಯಂತಿ ಒಂದು ಯಶಸ್ವಿಯಾಗಿ ಮಾಡ್ಬೇಕಂತ ತಿಳ್ಕೊಂಡು ಸುತ್ತಮುತ್ತ ಬಂದಂತ ಎಲ್ಲಾ ಸುತ್ತಮುತ್ತ ಹಳ್ಳಿಯಿಂದ ಬಂದಿದ್ದಂತ ಎಲ್ಲಾ ಕೂಡ ಸಮಾಜದ ಯುವಕರು, ಮುಖಂಡರು ತಮ್ಮೆಲ್ಲರೂ ಕೂಡ ಈ ವಿಜಯ್ ಕುಮಾರ್ ಹಾಗೂ ವಿಜಯ್ ಕುಮಾರ್ ಕುಟುಂಬದ ವತಿಯಿಂದ ತಮ್ಮೆಲ್ಲರೂ ಕೂಡ ನಮ್ಮ ಧನ್ಯವಾದ ಹೇಳ್ತೀನಿ ಬಂಧುಗಳೇ ಅಂತ ಹೇಳ್ತೀನಿ. ಈ ಒಂದು ಜಯಂತಿ ಬಹಳ ಯಶಸ್ವಿಯಾಗಿ ಇಲ್ಲಿವರೆಗೆ ನಡೆದಿದೆ. ಬರ್ತಕ್ಕಂಥ ದಿನಗಳಲ್ಲೂ ಕೂಡ ನಮ್ದೊಂದು ಒಂದು ಸಂದೇಶ ಏನಂದ್ರೆ, ಬರ್ತಕ್ಕಂಥ ದಿನಗಳಲ್ಲೂ ಕೂಡ ನಮ್ಮ ಸಮಾಜದ ಯಾವುದೇ ಜಯಂತಿ ಆದ್ರೂ ಕೂಡ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಯುವಕರು ಸೇರಿ ಇನ್ನು ಹೆಚ್ಚಿನ ಒಂದು ಕಾರ್ಯಕ್ರಮಗಳನ್ನ ಮಾಡಬೇಕು, ಇನ್ನು ಹೆಚ್ಚಿನ ಅರಿವು ಬರಬೇಕು. ಈಗಾಗಲೇ ನಮ್ಮ ಇವರು ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬರು ಕೂಡ ಇದು ಬೆಳಗ್ಗೆ ಅವರೇ ಕೂಡ ಚಾಲನೆಯನ್ನ ಕೊಟ್ಟಿದ್ದಾರೆ. ಅದೇ ರೀತಿ ತಿಪ್ಪಣ್ಣಪ್ಪ ಕಮಕ್ನೂರ್ ಕೂಡ ಸಾಹೇಬರು ಕೂಡ ಬಂದಿದ್ರು. ಹಾಗೂ ಕೂಡ ನಮ್ಮ ಸುಶೀಲ್ ನಮಶಿ ಕೂಡ ನಮಶಿ ಸಾಹೇಬರು ಕೂಡ ಬಂದಿದ್ರು. ಒಳ್ಳೆಯ ಒಂದು ಕಾರ್ಯಕ್ರಮವನ್ನ ಕೊಟ್ಟಿದ್ದಾರೆ. ಜೊತೆಗೆ ಮಾತನ್ನು ಕೂಡ ಕೊಟ್ಟಿದ್ದಾರೆ ತಿಪ್ಪಣ್ಣಪ್ಪ ಕಮಕ್ನೂರ್ ಸಾಹೇಬರು. ಈ ಒಂದು ಮೂರ್ತಿ ಕೂಡ ಬರ್ತಕ್ಕಂಥ ದಿನಗಳಲ್ಲಿ ಆದಷ್ಟು ಬೇಗನೆ ಒಂದು ಮೂರ್ತಿ ಕೂಡ ಮೂರ್ತಿಗೆ ಒಂದು ಜಾಗ ಕೂಡ ಸ್ಯಾಂಕ್ಷನ್ ಅನ್ನು ಮಾಡ್ತೀನಿ ಅಂತಿದೆ. ಈ ಒಂದು ಸಮಾಜಕ್ಕೆ ಇನ್ನೂ ಒಳ್ಳೇದಾಗ್ಲಿ ಅಂತ ಹೇಳಿ ಅವರೆಲ್ಲರೂ ಕೂಡ ಆಶೀರ್ವಾದ ಇರಲಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ.